ಈಗಾಗಲೇ ಸ್ವಲ್ಪ ಇದರ ಬಗ್ಗೆ ಮಾಹಿತಿ ಪಡ್ಕೊಳ್ತಾ ಇದ್ದೇವೆ. ಇದು ಗುಂಡಿ ಮುಚ್ಚಿದ ಸಮಸ್ಯೆ ಏನೆಲ್ಲ ಇದೆ, 2-3 ಸಮಸ್ಯೆಗಳು ಕಂಡು ಬರ್ತಾ ಇದೆ. ಒಂದು, ನಮ್ಮ ಮೇನ್ ಆರ್ಟೀರಿಯಲ್ ರೋಡ್ಸ್ ಮತ್ತು ಸಬ್ ಆರ್ಟೀರಿಯಲ್ ರೋಡ್ಸ್ ಅಂತ ಹೇಳಿ ಎಲ್ಲಿ ಟ್ರಾಫಿಕ್ ಜಾಸ್ತಿ ಇದೆ ಅಲ್ಲಿ ಬೈ ಆ್ಯಂಡ್ ಲಾರ್ಜ್ ಡಿಫೆಕ್ಟ್ ಲಯಬಿಲಿಟಿ ಪೀರಿಯಡ್ ಅಥವಾ ನಾವು ಅದನ್ನು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೇವೆ. ಅಂದರೆ ಎಲ್ಲಿ ಜಾಸ್ತಿ ಟ್ರಾಫಿಕ್ ಹೋಗ್ತಾ ಇದೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಲಿ ಗುಂಡಿದು ಸಮಸ್ಯೆ ಕೆಲವು ಜಾಗದಲ್ಲಿ ಖಂಡಿತ ಇದೆ. ಬಹುತೇಕ ಬೇರೆ ಬೇರೆ ರೋಡ್ಸ್ನಲ್ಲಿ ಅಷ್ಟು ಸಮಸ್ಯೆ ಇಲ್ಲ. ಮಾತ್ರ 600 ಕಿಲೋಮೀಟರ್ ನಮ್ಮ ಏನು ಆರ್ಟೀರಿಯಲ್ ರೋಡ್ಸ್ ಇದೆ ಅಲ್ಲಿನೇ ದಟ್ಟಣೆ ಆಗೋ ಚಾನ್ಸಸ್ ಇದೆ. ಜಂಕ್ಷನ್ಸ್ನಲ್ಲಿ ಅಲ್ಲಿ ಪಾಟ್ ಹೋಲ್ಸ್ ಇದೆ, ಅದನ್ನು ಸರಿಪಡಿಸಲಿಕ್ಕೆ ಈಗಾಗಲೇ ಎಲ್ಲರಿಗೆ ನಿರ್ದೇಶನ ಕೊಟ್ಟಿದ್ದೇವೆ. ಎಲ್ಲ ಕಮಿಷನರ್ ಜೊತೆಗೆ ಚರ್ಚೆ ಮಾಡಿದ ಪ್ರಕಾರ ಅವರು ಎಲ್ಲರೂ ಹೇಳ್ತಾರೆ, ಇವತ್ತು ಫ್ರೈಡೇ ಮತ್ತು ಸ್ಯಾಟರ್ಡೇಯಿಂದ ಕೆಲಸ ಪ್ರಾರಂಭ ಮಾಡ್ತಾರೆ. ಮಳೆ ಏನಾದರೂ ರಾತ್ರಿ ಬಿದ್ದುಬಿಟ್ರೆ ಮತ್ತು ಅದನ್ನು ಒಂದು ದಿವಸ ಹೆಚ್ಚು ಕಡಿಮೆ ನಾವು ಅದನ್ನು ಶಿಫ್ಟ್ ಮಾಡ್ತೀವಿ. ಮಾತ್ರ ನಾವು ನೋಡಿದ ಪ್ರಕಾರ ನಮಗೆ ಈ ಕಾಲ ಈಗ ಮಳೆಗಾಲ ದಿವಾಲಿ ತನಕ ಮಳೆ ಏನಾದರೂ ಬರ್ತಾ ಇದ್ದರೆ ಮತ್ತು ಇದು ಏನಾದರೂ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಲಿಕ್ಕೆ ಚಾನ್ಸಸ್ ಇದೆ. ಆದರೂ ಸಹ ನಮ್ಮ ಹತ್ರ ಪೂರ್ತಿಯಾಗಿ ಅರೇಂಜ್ಮೆಂಟ್ಸ್ ಇದೆ. ಮಾತ್ರ ಇದು ಖಂಡಿತ ಅದು ಶಾರ್ಟ್ ಟರ್ಮ್ ಮೆಜರ್. ಲಾಂಗ್ ಟರ್ಮ್ ಮೆಜರ್ನಲ್ಲಿ ರೋಡ್ಸ್ ಎಲ್ಲೆಲ್ಲಿ ಪಾಟ್ ಹೋಲ್ಸ್ ಪದೇ ಪದೇ ಬರ್ತಾ ಇದೆ ಅದಕ್ಕೆ ಮಾಹಿತಿ ಸಹ ನಮಗೆ ಸಿಗ್ತಾ ಇದೆ. ಅದಕ್ಕೆ ಲಾಂಗ್ ಟರ್ಮ್ ಮೆಜರ್ಸ್ನಲ್ಲಿ ಏನಾದರೂ ನಾವು ಖಂಡಿತ ಸಮಸ್ಯೆ ಬಗೆಹರಿಸಬೇಕು. ವಿ ಆರ್ ಲುಕಿಂಗ್ ಎಟ್ 3-4 ಥಿಂಗ್ಸ್. ಒಂದು, ಜಂಕ್ಷನ್ಸ್ನಲ್ಲಿ ಏನಾದರೂ ಬರ್ತಾ ಇದ್ದರೆ ಆ ಮಾಹಿತಿ ಇವತ್ತು ಒಂದು ಟೀಮ್ ಇದೆ, ಜಾಯಿಂಟ್ ಕಮಿಷನರ್ ಟ್ರಾಫಿಕ್ಕು, ಅದರ ಬಗ್ಗೆ ಸಹ ಘಟನೆ ಬಗ್ಗೆ ಸಹ ರಿವ್ಯೂ ಮಾಡ್ತಿದ್ದಾರೆ. ಅವರಿಂದ ಮಾಹಿತಿ ಪಡ್ಕೊಂಡು ಅದಕ್ಕೆ ಒಂದು ದೊಡ್ಡ ಲಾಂಗ್ ಟರ್ಮ್ ಸೊಲ್ಯೂಷನ್ ಹುಡುಕ್ತೀವಿ. ಈಗೇನು ಕೊಟ್ಟಿದ್ದಾರೆ ಸರ್ ಮಾಹಿತಿ ಅಧಿಕಾರಿಗಳು ಎಷ್ಟಿದೆ ಇದುವರೆಗೂ ಅಂತ, ಇವಾಗ ಈ ಕ್ಷಣಕ್ಕವರೆಗೂ? ಇಲ್ಲ, ನಾವು ಅದನ್ನು ಮಾಹಿತಿ ಈಗಾಗಲೇ ನಾವು ಪಡ್ಕೊಳ್ತಾ ಇದ್ದೇವೆ. ಈಗಲೇ ಫಿಕ್ಸ್ ಮೈ ಪಾಟ್ ಹೋಲ್ಡ್ ಹ್ಯಾಪ್ ಮತ್ತು ಕಮಿಷನರ್ ಕಡೆಯಿಂದ ಬಂದ ತಕ್ಷಣ ನಮಗೊಂದು 5,000 ಪಾಟ್ ಹೋಲ್ಡ್ಸು ಬೇರೆ ಬೇರೆ ಕಡೆ ಇದೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಅದರಲ್ಲಿ 1,500 ಈಗಾಗಲೇ ಫಿಲಪ್ ಆಗಿದೆ, ಬಾಕಿ ಎಲ್ಲ ಸಹ ಫಿಲಪ್ ಮಾಡಲಿಕ್ಕೆ ಹೊಸದಾಗಿ ಏನೋ ತಂತ್ರಗಾರ ಇದು ಮಾಡ್ತಾ ಇದ್ರಂತಲ್ಲ ಸರ್, ಆ್ಯಪ್ ಏನೋ? ನಾವು ಈಗ 2 ಕೆಲಸ ಮಾಡ್ತೇವೆ. ಜನರಿಗೆ ಈಗಾಗಲೇ ಫೀಡ್ಬ್ಯಾಕ್ ನಮಗೆ ಬಂತು, ಜನರಿಗೆ ಎಲ್ಲಿ ಪಾಟ್ ಹೋಲ್ಡ್ ಫಿಲ್ ಮಾಡಿದೆ ಅದರ ಮಾಹಿತಿ ಸಿಗ್ತಾ ಇಲ್ಲ. ಅದಕ್ಕೆ ನಾವು ಜನರಿಗೆ ಟ್ರಾನ್ಸ್ಪರೆಂಟಾಗಿ ಹೇಳಲಿಕ್ಕೆ ನಾವು ಕೆಲಸ ಮಾಡ್ತಾಯಿದ್ದೇವೆ ಹೇಳಿದರೂ ಸಹ ನಮಗೆ ಇಂಟರ್ನಲ್ಲಿ ಫೋಟೋ ಬರ್ತಾ ಇದೆ. ಆದರೂ ಸಹ ಇದು ಮಾಹಿತಿ ಕೊಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು. ಖಂಡಿತ ಇದನ್ನು ಆ್ಯಪ್ ತಯಾರು ಮಾಡ್ತೀವಿ. ರಾಜಕಾಲುವೆ ಅಭಿವೃದ್ಧಿ ಮಾಡೋಕ್ಕೆ ವಿಶ್ವ ಬ್ಯಾಂಕಿಂದ 2,000 ಕೋಟಿಯಷ್ಟು ಸಾಲ ನಾವು ರಾಜ್ಯ ಸರ್ಕಾರ ತಗೊಂಡಿದ್ದಾರೆ. ಯಾವಾಗಿಂದ ಅಭಿವೃದ್ಧಿ ಮಾಡೋದು? ಇಟ್ ಈಸ್ ಡಿಸಾಸ್ಟರ್ ರಿಲೀಸ್. ಇದು ಟೆಂಡರ್ ಈಗಾಗಲೇ ಕರೆದಿದ್ದೀವಿ. ಒಂದು ವೇಳೆ ಟೆಂಡರ್ ಎಲ್ಲ ಒಂದು ಪ್ರಕ್ರಿಯೆ ಇದೆ, ಅದು ನಮ್ಮ ವರ್ಲ್ಡ್ ಬ್ಯಾಂಕ್ ಅನುಮೋದನೆ ಎಲ್ಲ ತಗೊಳ್ಬೇಕಾಗುತ್ತದೆ ಅಥವಾ ಸರ್ಕಾರ ಮಟ್ಟದಲ್ಲಿ ಒಂದು ರಚಿಸುವ ಸಮಿತಿ ಇದೆ. ಒಂದು ವ್ಯಾಲ್ಯೂ ಏನಂದರೆ 30 ಕೋಟಿ 50 ಕೋಟಿ ಅಂತ ಹೇಳಿಬಿಟ್ರೆ ಸರ್ ಅದು ಒಂದು ಕಾರ್ಪೊರೇಷನಲ್ಲಿ ಬರುವುದಿಲ್ಲ. ಸರ್ಕಾರ ಮಟ್ಟದಲ್ಲಿ ಅನುಮೋದನೆ ಆಗಬೇಕು. ಆ ಕಮಿಟಿ ಏನಿದೆ ಅವರು ಮುಂದೆ ತರಿಸಿ ಬೇಗನೆ ಕಾರ್ಯಾದೇಶ ಕೊಡಲಿಕ್ಕೆ ಕ್ರಮ ತಗೊಳ್ತೀವಿ. ಸರ್, ಅಭಿವೃದ್ಧಿ ಮಾಡೋಂಥ ಟೈಮಲ್ಲಿ ರಾಜಕಾಲುವೆ ಒತ್ತುವರಿ ಮಾಡ್ಕೊಂಡಿದೆ ಅಂತ ಏನು ಮಾಡ್ತೀರಿ? ಯಾವ ಬಗ್ಗೆ ಗೊತ್ತಿದೆ? ಖಂಡಿತ ನಾವು ಎಲ್ಲೆಲ್ಲಿ ಒತ್ತುವರಿ ಮಾಡಿದ್ದೇವೆ ಅಲ್ಲಿ ಇದರ ಬಗ್ಗೆ ಸೊಲ್ಯೂಷನ್ ಹುಡುಕಲೇಬೇಕು. ಒತ್ತುವರಿ ತೆಗೆಸಲಿಕ್ಕೆ ಫಸ್ಟ್ ಆಪ್ಷನ್ ಇದೆ, ಅದನ್ನು ತೆಗೆಸಲಿಕ್ಕೆ ಕ್ರಮ.